ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಯಾವ ಥರದಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಮೈ ಬರ್ತ್ಡೇ, ಮೈ 28th ಬರ್ತ್ಡೇ ಸೆಲೆಬ್ರೇಷನ್. ಆ್ಯಕ್ಚುಲಾಗಿ ಏನೂ ಸೆಲೆಬ್ರೇಟ್ ಮಾಡೋದು ಬೇಡ, ಸಿಂಪಲ್ಲಾಗಿ ನೆಮ್ಮದಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ನೋಣ ಅನ್ನೋ ಪ್ಲ್ಯಾನಲ್ಲಿ ನಾನಿದ್ದೀನಿ. ಸೊ ಇವತ್ತು June 5th, ನನ್ನ ಬರ್ತಡೇ ಇರೋದು June 6th. ಸೊ June 5th ನೈಟ್ ಮನೆಯಲ್ಲಿ ಸ್ಮಾಲ್ ಸೆಲೆಬ್ರೇಷನ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕುಕ್ಕಿಂಗ್ ಇದೆ. ನನ್ನ ಹಸ್ಬೆಂಡ್ ಕುಕ್ ಮಾಡ್ತಾರೆ, ನಾನು ಇವಾಗ ಒಂದು ಸ್ವಲ್ಪ ಅಡುಗೆ ಮನೆನ ನೀಟ್ ಮಾಡಿ ಅವ್ರಿಗೆ ಅಸಿಸ್ಟೆಂಟ್ ಕೆಲಸ ಮಾಡ್ತೀನಿ. ಸೊ ದಟ್ ಈಸ್ ವೈ ಐ ಸ್ಟಾರ್ಟೆಡ್ ದಿಸ್ ವಿಡಿಯೋ ಟು ಶೋ ಹೌ ಸಿಂಪಲ್ ಮೈ ಬರ್ತ್ಡೇ ವಿಲ್ ಬಿ. ಸೊ ಯಾ ಮುಂದಕ್ಕೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದು ನಮ್ಮ ಮಮ್ಮಿ ನನಗೆ ಬರ್ತಡೇ ಕೊಟ್ಟಿರೋ ಗಿಫ್ಟ್, ಒಂದು ಶರ್ಟ್ ಆರ್ಡರ್ ಮಾಡಿದ್ದಾರೆ. ಆಫ್ ಲೇಟ್ ನನಗೆ ಶರ್ಟ್ಸ್ ತುಂಬ ಇಷ್ಟ ಆಗ್ತಾ ಇದೆ. ಸೊ ದಿಸ್ ಇಸ್ ಅ ಶರ್ಟ್ ಆ್ಯಂಡ್ ಇಟ್ ಇಸ್ ಅ ಬ್ಲ್ಯಾಕ್ ಕಲರ್ ಫ್ರಮ್ ಬೈಲಾಶ್ ಬ್ರ್ಯಾಂಡು. ಸೊ ನನಗೆ ಅಷ್ಟು ಇಷ್ಟ ಆಯಿತು. ಬ್ಲ್ಯಾಕ್ ಅಲ್ಲ, ಲುಕ್ಸ್ ನೈಸ್ ಅಂತ. ಐ ಆಮ್ ನಾಟ್ ಅ ಬ್ಲ್ಯಾಕ್ ಪರ್ಸನ್, ಬಟ್ ಬ್ಲ್ಯಾಕ್ ಲುಕ್ಸ್ ನೈಸ್ ಆನ್ ಮೀ. ಬರ್ತ್ಡೇ ಗಿಫ್ಟ್ ಸಿಕ್ತು. ನಮ್ಮ ಅಣ್ಣ ಗಿಫ್ಟ್ ಕೊಡಬೇಕಾಯ್ತಾ, ಅವ್ನು ಕೊಡೋವರೆಗೂ ನಾನು ಬಿಡಲ್ಲ. ಅವ್ನು ಕೊಡ್ತೀನಿ ಅಂದಿದ್ದಾನೆ. ದ ಥಿಂಗ್ ಈಸ್, ಅವನು ಒಂದು ಮದುವೆಗೆ ಟ್ರಾವೆಲ್ ಮಾಡ್ತಾ ಇದ್ದಾನೆ ತಮಿಳ್ನಾಡುಗೆ. ಸೊ ಈ ಸರಿ ಸೆಲೆಬ್ರೇಷನಲ್ಲಿ ಅವನು ಮಿಸ್ಸಿಂಗ್. ಪ್ರಾಬ್ಲಿ ಬಂದಮೇಲೆ ಸಿಗ್ತಾನೆ. ಸೊ ಯಾ, ದಟ್ಸ್ ಇಟ್. ಇನ್ನೂ ನಾನು ಟ್ರೈ ಕೂಡ ಮಾಡಿಲ್ಲ ಇದನ್ನು. ಸೊ ನೋಡೋಣ, ಎಕ್ಸ್ಚೇಂಜ್ ಮಾಡಬೇಕಾ ಇಟ್ಕೋಬೇಕಾ. ಎಕ್ಸ್ಚೇಂಜ್ ಮಾಡಲ್ಲ, ಅಫ್ಕೋರ್ಸ್. ನಂಗೆ ಶರ್ಟ್ ಇಷ್ಟ ಆಗಿದೆ. ಇಟ್ ಇಸ್ ಜಸ್ಟ್ ದಟ್ ಸೈಜ್ ಒಂಚೂರು ಚೆಕ್ ಮಾಡಬೇಕು, ದಟ್ಸ್ ಇಟ್. ಸೊ ನಾನು ಕಾಂತಿ ಸ್ವೀಟ್ಸಿಗೆ ಬಂದಿದ್ದೀನಿ. ಬರ್ತಡೇ ಸ್ವೀಟ್ಸ್ ತೊಗೊಂಡೋಗೋಣ ಅಂತ. ನಮ್ಮ ಮನೆಗೆ, ನಮ್ಮ ಅತ್ತೆ ಮನೆಗೆ ಆ್ಯಂಡ್ ನನ್ನ ಬ್ರದರ್ ಇಲ್ಲಾಗೆ. ನಾನು ಸ್ವೀಟ್ ತೊಗೊಂಡೋಗೋ ಟೈಮ್ಗೆ ನಮ್ಮ ಅಪ್ಪ ಅಮ್ಮ ಸಿಗಾಕೊಂಬಿಟ್ರು ಕೇಕ್ ತೊಗೊಂಡೋಗೋಕ್ಕೆ. ಅಲ್ಲೇ ಬಿಟ್ಟಿದ್ದೀನಲ್ಲ ನೋಡಿ, ಇಬ್ಬರು ಕಲ್ಪ್ರಿಟ್ ಸಿಕ್ಕಿದ್ರು ಕೇಕ್ ತೊಗೊಂಡೋಗಿ ಬಂದಿದ್ರು. ಈ ಮೆನು ಅಲ್ಲಿ ಲಾಲಿಪಾಪ್ ಚಿಲ್ಲಿ ಚಿಕನ್ ಆ್ಯಂಡ್ ಕೋಳಿ ಸಾರು, ಇದು ಬಾಸಾ ಫಿಶ್ ಫ್ರೈ. ನೋಡಿ, ಇದು ಬಾಸಾ ಫಿಶ್ ಫ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಬಿರಿಯಾನಿ, ಇನ್ನು ಕುಕ್ಕರ್ ಬಿಡ್ತು ಪಾಪ. ಬಿರಿಯಾನಿ ರೆಡಿಯಾಗಿದೆ. ವೈಟ್ ರೈಸ್ ಕೂಡ ಇಟ್ಕೊಂಡಿದ್ದೀವಿ ಅಷ್ಟೇ. ಅಕ್ಷಯ್, ಏನು ಫ್ಲೇವರು? ಇಂಡೋ ಅಮೆರಿಕನ್. ತಡಿಯಪ್ಪ. ಹಾಂ, ಡುವೆಟಾ? ಓ, ಇಲ್ಲೂ ಇಲ್ಲ ಡುವೆಟ್ ಇದೆ ಇಲ್ಲ. ಅಪ್ಪ ಇದೇನು ಫ್ಲೇವರು? ರಷ್ಯಾ, ಇಂಡಿಯನ್. ರಷ್ಯಾ ಎಸ್. ಯಶಸ್ವಿಯಾಗಿ 28 ವರ್ಷ ಪೂರೈಸಿ ನಾನೇ ಬರ್ತೀನಿ. ಅಪ್ಪ, ಹ್ಯಾಪಿ ಬರ್ಡೇ ಟು ಯುವರ್ ಡಾಟರ್. ಗಾಡ್ ಬ್ಲೆಸ್ ಯು. ಮಗಳ ಬಗ್ಗೆ ಒಂದೆರಡು ಒಳ್ಳೆ ಮಾತು ಹೇಳಪ್ಪ. ಕೇಕ್ ತಿನ್ನೋ ಬಿಸಿ ಇದೆಯಾ? ನಾನು ಸ್ವೀಟ್ ಇಟ್ಬಿಟ್ರೆ ಮುಂದೆ ಬೇರೆ ಮಾತಾಡೋದ. ನೀನು ಹೇಳಮ್ಮ. ಹುಟ್ಟು ಹಬ್ಬದ ಶುಭಾಶಯಗಳು ಮಗಳೇ. ಒಂದೆರಡು ಲೈನ್ ಹೇಳಮ್ಮ. ಹ್ಯಾಪಿ ಬರ್ಡೇ. 3 ವರ್ಷ ಚೆನ್ನಾಗಿರೋ, ಖುಷಿಯಾಗಿರೋ, ನಗ್ತಾ ಇದೆ. ಥ್ಯಾಂಕ್ ಯು. ಪ್ರಾಬ್ಲಿ ಯೋಚನೆ ಮಾಡ್ತಿರ್ತೀರಾ, ಬರ್ತ್ಡೇ ವ್ಲಾಗಲ್ಲಿ ಯಾಕೆ ಆಲ್ ಆಫ್ ಅ ಸಡನ್ ನೈಟ್ ವೇರಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಂತ. ದಿಸ್ ವಿಡಿಯೋ ಕ್ಲಿಪ್ ಈಸ್ ರೆಕಾರ್ಡೆಡ್ ವೇ ಬಿಫೋರ್ ಮೈ ಬರ್ತ್ಡೇ. ಯಾಕಂದರೆ ನನ್ನಲ್ಲಿರುವ ಚೈಲ್ಡ್ ಇಸ್ ಲಿಟರಲಿ ಡಾನ್ಸಿಂಗ್. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಿ ಬರ್ತ್ಡೇ ಗಿಫ್ಟ್ಸ್ ಐ ಆಲ್ರೆಡಿ ರಿಸೀವ್ಡ್ ಫ್ರಮ್ ಮೈ ಹಸ್ಬೆಂಡ್. ನಂಗೆ ಈ ಸಲ ಬರ್ತ್ಡೇ ಇಷ್ಟ ಇಲ್ಲ ಸೆಲೆಬ್ರೇಟ್ ಮಾಡೋದು. ಐ ವಾಸ್ ಟೆಲಿಂಗ್ ನೋ, ಐ ಡೋಂಟ್ ವಾಂಟ್ ದ್ಯಾಟ್, ಐ ಡೋಂಟ್ ವಾಂಟ್ ದಿಸ್, ನಂಗೆ ಇಷ್ಟ ಇಲ್ಲ, ಅದು ಬೇಡ ಇದು ಬೇಡ. ಇಟ್ ಇಸ್ 3 ಶಾಪಿಂಗ್ ಥಿಂಗ್ಸ್, 3 ಮೈ most happiest things here. 3ಕ್ಕೂ ನಾನೇ ಹೋಗಿರೋದು, ಜೊತೆಗೆ ಹೋಗಿರೋದು ಶಾಪ್ ಮಾಡೋಕ್ಕೆ. ಇಟ್ ಇಸ್ ವಾಟ್ ಐ ಹ್ಯಾವ್ ಸೆಲೆಕ್ಟೆಡ್ ಆ್ಯಂಡ್ ಹಿ ಹ್ಯಾಸ್ ಗಿಫ್ಟೆಡ್ ಮೀ. ಸೊ ಲೆಟ್ ಮೀ ಶೋ ಯು ಗೈಸ್. ಇದೆಲ್ಲ ಏನು ತೋರಿಸ್ಬೇಕಾ ಅನ್ನೋದು ಒಂದು ಪರ್ಸ್ಪೆಕ್ಟಿವ್ ಇದೆ. ಐ ಆಮ್ ಅ ಪರ್ಸನ್ ಹೂ
ಹೆಂಗಂದ್ರೆ ನನಗೆ ಇಷ್ಟ ಇರಲಿಲ್ಲ ಮುಂಚೆ ಈ ಥರ ಯಾರು ವಿಡಿಯೋ ಮಾಡಿದಾಗ ವಾಟ್ ಈಸ್ ದ ನೀಡ್ ಟು ಶೋ ಆಲ್ ದಿಸ್ ಅಂತ. ಬಟ್ ಆ್ಯಸ್ ಡೇಸ್ ಪಾಸ್ ಬೈ ಆ್ಯಂಡ್ ಐ ಟರ್ನ್ ಟು ಬಿ ಅ ಕಂಟೆಂಟ್ ಕ್ರಿಯೇಟರ್. ನಂಗೆ ಸ್ವಲ್ಪ ಗುರು ಕಂಟೆಂಟ್ ಮಾಡು ಅಂತ ತಲೆಗೆ ಬಂತು. ಸೊ ಆಲ್ ದಿಸ್ ಓಕೆ, ಟಾಲರೇಟ್ ಮೀ. ಸೊ ಲೆಟ್ ಮಿ ಶೋ ಯು ಗೈಸ್. ಫಸ್ಟ್ ಥಿಂಗ್ is this white top, very simple basic top but very beautiful. Black jeans ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ. ಅದ್ರ ಮೇಲೆ how do I show this? I hope it is seen. ಒಂಥರ ಬಬಲ್ ಕೈಂಡ್ ಆಫ್ ಟೆಕ್ಸ್ಚರ್ ಇದೆ, ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ದಿಸ್ ಈಸ್ ಇನ್ ಸೈಜ್ XL. ಐ ರಿಯಲಿ ಲವ್ ದಿಸ್. ನಂಗೆ ತುಂಬ ಇಷ್ಟ ಆಯಿತು, ಹಾಕೊಂಡಿದ ತಕ್ಷಣ ಚೆನ್ನಾಗಿ ಕಾಣಿಸ್ತು. ಆಮೇಲೆ ನೆಕ್ಸ್ಟ್ ಥಿಂಗ್ ಕಮ್ಸ್ ದಿಸ್ ಪಾರ್ಟಿ ಕೈಂಡ್ ಆಫ್ ಮ್ಯಾಕ್ಸಿ. ನಿಮಿಷ ಟ್ರಯಲ್ ಮಾಡಿದ್ದೀನಿ, ಆಸಾಮಿ ಹಾಗೆ ಉಲ್ಟಾ ಮಾಡಿಕೊಟ್ಬಿಟ್ಟಿದ್ದಾನೆ, ಸರಿ ಮಾಡ್ತೀನಿ. ಇಟ್ ಹ್ಯಾಸ್ ಲೈಟ್ ಶಿಮ್ಮರ್. ಅದ್ಮೇಲೆ ನೋಡಿ ಲೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಐ ಡೋಂಟ್ ನೋ ಇಫ್ ದಟ್ ಲೈನ್ಸ್ ಆರ್ ಸೀನ್ ಇನ್ ವಿಡಿಯೋ. ಲೈನ್ ಇದೆ. ಆ್ಯಂಡ್ ಇಟ್ ಹ್ಯಾಸ್ ಅ ಬೆಲ್ಟ್ ವಿತ್ ಜಸ್ಟ್ ಒನ್ ರೋಸ್ ಗೋಲ್ಡ್ ಕೈಂಡ್ ಆಫ್ ಬಕಲ್ ಹಿಯರ್. ಫುಲ್ ಪ್ಲೇನ್ ಔಟ್ಫಿಟ್, ತುಂಬ ಚೆನ್ನಾಗಿ ಕಾಣುತ್ತೆ. ದ ಹೈಲೈಟ್ ಆಫ್ ದಿಸ್ ಇಸ್ ದ ಲೈಕ್, ಸೊ ಹಿಂಗೆ ಬಂದರೆ ಲುಕ್ಸ್ ವೆರಿ ನೈಸ್. ಯಾ, ಸೊ ದಿಸ್ ಇಸ್ ಒನ್ ಪಾರ್ಟಿ ಔಟ್ಫಿಟ್. ಈ ಔಟ್ಫಿಟ್ನ ನಾನು ಪ್ರಾಬಬ್ಲಿ ಬರ್ತಡೇಗೂ ಮುಂಚೆನೇ ಹಾಕ್ಕೊಂಡಿರ್ತೀನಿ, ಬಿಕಾಸ್ ದೇರ್ ಇಸ್ ಒನ್ ಈವೆಂಟ್ ಐ ಹ್ಯಾವ್ ಟು ಅಟೆಂಡ್. ಆದರೂ ಯಾವುದು ಬಳಸಿಲ್ವಲ್ಲ ಸದ್ಯಕ್ಕೆ, ಐ ಹ್ಯಾಡ್ ಇಟ್ ಇನ್ ಮೈ ಬರ್ತಡೇ ವಿಡಿಯೋ. ಇದು ನನ್ನ ಬರ್ತ್ಡೇ ಔಟ್ಫಿಟ್, ಮೇನ್ ಔಟ್ಫಿಟ್. ಇಟ್ ಈಸ್ ಅ 3-piece ಸ್ಯೂಟ್ ಸಲ್ವಾರ್ ದುಪ್ಪಟ. ಐ ಡೋಂಟ್ ನೋ, ನಂಗೆ ಆಫ್ ಲೈಟ್ ತುಂಬ ದುಪ್ಪಟಾಸ್ ಇಷ್ಟ ಆಗಿದೆ ಹಾಕೊಳ್ಳೋಕ್ಕೆ. ಲುಕ್ಸ್ ವೆರಿ ನೈಸ್. ಇಟ್ ಈಸ್ ಅನ್ ಆರ್ಗ್ಯಾನ್ಸಾ ದುಪ್ಪಟ, ಲೇಸ್ ಇದೆ. ಕಮ್ಸ್ ದಿ ಪ್ಲಾಜೋ ಕ್ರೀಮಿಶ್ ಕಲರ್ ಆ್ಯಂಡ್ ದೆನ್ ದಿ ಟಾಪ್. ಸೊ ಯಾ, ಫುಲ್ ಒಂಥರ ವರ್ಕ್ ಇರೋ ಟಾಪ್ ಇದು. ಇಟ್ ಈಸ್ ಅ ಡಿಫ್ರೆಂಟ್ ಮಟೀರಿಯಲ್. ನನಗೆ ಏನು ಮಟೀರಿಯಲ್ ಅಂತಾರೆ ಅಂತ ಗೊತ್ತಿಲ್ಲ. ಲೆಟ್ ಮಿ ಚೆಕ್ ಇಫ್ ಇಟ್ ಇಸ್ ರಿಟನ್ ಹಿಯರ್. ಲೆನಿನ್ ಕಾಟನ್ ಮಿಕ್ಸ್ ಆ್ಯಕ್ಚುಲಿ. ಇಟ್ ಈಸ್ ವೆರಿ ನೈಸ್, ಸಮ್ ವಾಟ್ ಡಿಫ್ರೆಂಟ್. ನಾನು ಸ್ವಲ್ಪ ಸಿಲ್ಕ್ ಪ್ಯಾಟರ್ನ್ ಅಲ್ಲಿ ತೊಗೊತೀನಿ. ಸೊ ದಿಸ್ ಇಸ್ ರಿಯಲಿ ಡಿಫ್ರೆಂಟ್ ಮಟೀರಿಯಲ್. ಇಲ್ಲಿ ನೋಡಿ ಹ್ಯಾಂಡ್ ಮೇಲೆಲ್ಲ ವರ್ಕ್ ಇದೆ. ದಿಸ್ ಇಸ್ ಲಾಟ್ ಆಫ್ ಡೀಟೇಲಿಂಗ್ ಹಿಯರ್. ಐ ಲೈಕ್ ಇಟ್. ಆ್ಯಂಡ್ ಆನ್ ದಿ ಟಾಪ್ ಆಲ್ಸೋ ದಿಸ್ ಲಾಟ್ ಆಫ್ ಡೀಟೇಲಿಂಗ್. ಯು ಕ್ಯಾನ್ ಸಿ ವರ್ಕ್ ಇದೆ ತುಂಬ. ಬಿಕಾಸ್ ಐ ಫೆಲ್ಟ್ ಇಟ್ ವಾಸ್ ಬಿಟ್ ಪ್ರೈಸಿ. ಸೊ ನಮ್ಮಿಬ್ರು ಕಾಂಬಿನೇಷನ್ ಹಂಗೆ. ನಾನು ರೇಟ್ ನೋಡಿ ತೊಗೊತೀನಿ. ಹಿ ವಿಲ್ ನಾಟ್ ಸಿ ದ ರೇಟ್. ಈಸ್ ಲೈಕ್ ಬಟ್ಟೆ ಇಷ್ಟ ಆಯ್ತಾ, ಸೂಟ್ ಆಯ್ತಾ, ತಗೋ ಅಷ್ಟೇ. ಸೊ ಆ ಥರ ಕಾಂಬಿನೇಷನ್ ನಮ್ಮಿಬ್ರದ್ದು. ಆ್ಯಂಡ್ ದ ಮೇನ್ ಪಾರ್ಟ್ ಇಸ್, ಓಕೆ, ಮೋಸ್ಟ್ ಆಫ್ ಯು ನೋ ಐ ಲೈಕ್ ಹ್ಯಾಂಡ್ ಬ್ಯಾಗ್ಸ್, ವಾಲೆಟ್ಸ್ ಜಾಸ್ತಿ ಇಷ್ಟಪಡ್ತೀನಿ ಅಂತ. ಇಟ್ ಇಸ್ ನಾಟ್ ದಟ್ ಐ ಹ್ಯಾವ್ ಅ ಗ್ರೇಟ್ ಕಲೆಕ್ಷನ್, ಬಟ್ ಐ ಹ್ಯಾವ್ a decent collection. To that collection there is this addition. ಸೊ ನನ್ನ ಹಸ್ಬೆಂಡಿಗೆ ವಾಚ್ ಬೇಕಾ, ಹ್ಯಾಂಡ್ ಬ್ಯಾಗ್ಸ್ ಬೇಕಾ ಅಂತ ಕೇಳಿದಾಗ ಐ ಲೈಕ್ ವಾಚ್ ಆಲ್ಸೋ. ನನಗೆ ಈ ಆಫ್ ಲೇಟ್ ವಾಚ್ ಕೂಡ ತುಂಬ ಇಷ್ಟ ಆಗಿದೆ. ಬ್ಯಾಗ್ಸ್ ಬೇಕಾ ಅಂದಾಗ ನಾನು ಎರಡೂ ಬೇಡ ಅಂದರೆ ಐ ಡೋಂಟ್ ವಾಂಟ್ ಹಿಮ್ ಟು ಸ್ಪೆಂಡ್ ಬಿಕಾಸ್ ಬಟ್ಟೆಗೆ ತುಂಬ ದುಡ್ಡಾಯಿತು. ಸೊ ಬೇಡ ಅಂತ ಅಂದೆ. ದೆನ್ ಯೋಚನೆ ಮಾಡಿ ವಿ ವೆಂಟ್ ಫಾರ್ ಒರಾಯನ್ ಮಾಲ್. ಅಲ್ಲಿ ಹೋಗ್ಬಿಟ್ಟು ವಿ ವಾಸ್ ಸರ್ಚಿಂಗ್ ಬೇಸಿಕಲಿ, ನೋಡೋಣ ಏನು ಇಷ್ಟ ಆಗುತ್ತೆ ಅಂತ. ದೇರ್ ಐ ಫೌಂಡ್ ದಿಸ್ ಬ್ಯಾಗ್. ಸಿನ್ಸ್ ಐ ಆಮ್ ಟ್ರಾವೆಲಿಂಗ್ ಅ ಲಾಟ್ ಆ್ಯಂಡ್ ಹ್ಯಾವ್ ಮೈ ವಿಡಿಯೋ ಎಡಿಟಿಂಗ್, ಪರ್ಸ್ನಲ್ ವರ್ಕ್ ಆ್ಯಂಡ್ ನನ್ನ ಹಸ್ಬೆಂಡ್ ಬಿಸ್ನೆಸ್ ಪ್ಲೇಸ್ಗೂ ನಾನು ಟ್ರಾವೆಲ್ ಮಾಡೋದ್ರಿಂದ ಐ ಸಮ್ಟೈಮ್ಸ್ ಕ್ಯಾರಿ ಮೈ ಲ್ಯಾಪ್ಟಾಪ್. ಸಮ್ಟೈಮ್ಸ್ ಅಲ್ಲ, ಮೋಸ್ಟ್ ಆಫ್ ದಿ ಟೈಮ್ ಐ ಆಮ್ ಕ್ಯಾರಿಂಗ್ ದ ಲ್ಯಾಪ್ಟಾಪ್. ಸೊ ಲ್ಯಾಪ್ಟಾಪು ಎಲ್ಲ ಇಟ್ಕೊಂಡು ಹೋಗೋ ಥರ ಬ್ಯಾಗ್ ಬೇಕು ಅಂತ ಅಂದ್ಕೊಂಡಾಗ ಐ ಟುಕ್ ದಿಸ್ ಬ್ಯಾಗ್. ನಾನು ಆ್ಯಕ್ಚುಲಿ ಇದನ್ನು ಆಲ್ರೆಡಿ ಓಪನ್ ಎಲ್ಲ ಮಾಡಿಬಿಟ್ಟಿದ್ದೀನಿ, ಜಸ್ಟ್ ಫಾರ್ ದ ವಿಡಿಯೋಸೇಕ್ ಈಗ ತೆಗಿತಾ ಇದ್ದೀನಿ. ಇದೆಲ್ಲ ಕುತ್ತಿಟ್ಟಿದ್ದೀನಿ ಬೇತೆ ಅಂದರೆ ಮಾಡಿಬಿಟ್ನಲ್ಲ, ಸೊ ಜಸ್ಟ್ ಧೂಳಾಗಬಾರ್ದು ಅಂತ ಹಿಂಗೆ ಮಾಡಿದ್ದೀನಿ. ಸೊ ಯಾ, ದಿಸ್ ಈಸ್ ಮೈ ಆಲ್ಡೋ ಬ್ಯಾಗ್. ಐ ರಿಯಲಿ ಲವ್ ದಿಸ್ ಬ್ಯಾಗ್. ವೆರಿ ಸಿಂಪಲ್, ಚೆನ್ನಾಗಿದೆ. ಹಿಂಗೆ ಹಾಕೊಂಡು ಹೋಗೋಕ್ಕೆ ಐ ಕ್ಯಾನ್ ಕೀಪ್ ಮೈ ಲ್ಯಾಪ್ಟಾಪ್. ಒನ್ ಸ್ಪೆಷಾಲಿಟಿ ಐ loved about this bag ಇದೆಯಲ್ಲ, ಇನ್ನು ಮುಂದೆ ಇದೆಯಲ್ಲ, ಇದು ಇಟ್ ಈಸ್ ಆ್ಯಕ್ಚುಲಿ an envelope where you can carry your okay tag ತೆಗಿಬೇಕಲ್ಲ, you can carry your documents and all. see, and ಇದಕ್ಕೂ ಒಂದು ಇದು ಕೊಟ್ಟಿದ್ದಾರೆ, ಏನೋ ಇರುತ್ತಲ್ಲ ಕೈ ಇಟ್ಕೊಂಡು. ಐ ಆಮ್ ನಾಟ್ ದಟ್ ಗ್ರೇಟ್ ಇನ್ ನೋಯಿಂಗ್ ದ ನೇಮ್ಸ್. ಸೊ ಇದಿದೆ. ಆಮೇಲೆ ಇಟ್ ಈಸ್ ಒನ್
ಸ್ಪೇಸ್ ಹಿಯರ್, ಒಂದು ಜಾಗ ಇದೆ. ಸೊ ದಿಸ್ ಎನ್ವೆಲಪ್ ಫಿಟ್ಸ್ ಹಿಯರ್. ಈ ಎನ್ವೆಲಪ್ ಇಲ್ಲಿ ಫಿಟ್ ಆದಾಗ ಇದ್ರದ್ದೇ ಲಾಕ್ನ ತೆಗೆದು ಇದಕ್ಕೆ ಹಾಕೋದು. ಸೊ ಹೌ ಬ್ಯೂಟಿಫುಲ್ ಅಲ್ಲ ಇದೆಲ್ಲ. ಹೂ ಡಸ್ ದಿಸ್ ಕೈಂಡ್ ಆಫ್ ಬ್ಯಾಗ್ಸ್? ಯಾ, ಐ ಲವ್ ಇಟ್. ಆ್ಯಂಡ್ ಒಂದು ಜಿಪ್ ಇದೆ, ಮೇನ್ ಜಿಪ್. ಆ್ಯಂಡ್ ದೇರ್ ಇಸ್ ಅ ಹ್ಯೂಜ್, ಇದರಲ್ಲಿ ಪೇಪರ್ ಅವ್ರು ಹಾಕಿರೋದು, ಬಟ್ ದೇರ್ ಇಸ್ ಅ ವೆರಿ ಹ್ಯೂಜ್ ಸ್ಪೇಸ್. ಆ್ಯಂಡ್ ದೆನ್ ದಿಸ್ ಇಸ್ ಅ ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್. ಒಂದು ಹ್ಯೂಜ್ ಸ್ಪೇಸ್ ಇದೆ, ಅದು ಬಿಟ್ಟು ಇದು ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್. ಸೊ ದಿಸ್ ಇಸ್ ಸಮಥಿಂಗ್ ಐ ಲವ್ ಅ ಲಾಟ್. ನನ್ನ ವಾಲೆಟ್ ಕೂಡ ಬ್ಲ್ಯಾಕ್ ಇರೋದ್ರಿಂದ ಐ ಥಾಟ್ ಇಟ್ ವಿಲ್ ಸೂಟ್ ವೆಲ್. ಸೊ ಹೆಂಗೆ ನನ್ನ ಹತ್ರ ಆಲ್ರೆಡಿ ಒಂದು ಆಲ್ಡೋ ಬ್ಯಾಗ್ ಇತ್ತು, ಬಟ್ ಅದೇನೋ ಲಾಕ್ ಸಮಸ್ಯೆ ಆಯಿತು ಅಂತ ಅದನ್ನು ನಾನು ತುಂಬ ಸರ್ಕಸ್ ಮಾಡಿದೆ ರಿಪೇರ್ ಮಾಡ್ಸೋಕ್ಕೆ. ದ ಥಿಂಗ್ ಇಸ್ ಅದು ಎಲ್ಲೂ ಆಗಲಿಲ್ಲ ರಿಪೇರ್ ಮಾಡೋದು. ಸೊ ಐ ವಾಸ್ ಬಿಟ್ ಅಪ್ಸೆಟ್ ವಿತ್ ಆಲ್ಡೋ. ಲೈಕ್ ಬೇಕಾ ಸಲ ಆಲ್ಡೋ ತೊಗೊಳೋದು, ದರ್ ಇಸ್ ಒನ್ ಇಶ್ಯೂ ದಟ್ ಹಸ್ ಆಲ್ರೆಡಿ ಕಮ್ ಅಂತ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಈ ಸಲ ಐ ವಾಸ್ ಲುಕಿಂಗ್ ಫಾರ್ ಅ ಜಿಪ್ ಬ್ಯಾಗ್. ಜಿಪ್ ಇದ್ರೆ ಎಲ್ಲಿ ಬೇಕಾದ್ರೂ ಸಲಿ ಮಾಡಿಸ್ಕೋಬೋದು ಅನ್ನೋ ಐಡಿಯಾ ಇತ್ತು. ಸೊ ಯಾ, ದಿಸ್ ಈಸ್ ಮೈ ಬ್ಯಾಗ್. ಆ್ಯಂಡ್ ಈ ಬ್ಯಾಗ್ ತೊಗೋಬೇಕಾದ್ರೂ ಕೂಡ ನಾನು ತುಂಬ ಯೋಚನೆ ಮಾಡಿದೆ, ಶುಡ್ ಐ ಬೈ ಆರ್ ನಾಟ್ ಅಂತ, ಬಿಕಾಸ್ ಆಫ್ ದಿ ಪ್ರೈಸ್. ಟ್ರಸ್ಟ್ ಮೀ, ಯು ವಿಲ್ ನಾಟ್ ಬಿಲೀವ್, ಸುಮ್ಮನೆ ಬ್ಲೇಡ್ ಹಾಕ್ಸ್ತೆ ಅಂತ ಅನಿಸ್ತು. ಸೊ ಇಟ್ ಈಸ್ 12,999 rupees. 13,000 ರೂಪಾಯಿ, ₹1 ಕಮ್ಮಿ. ₹1 ಅವ್ರೇನು ವಾಪಸ್ ಕೊಡಲ್ಲ. ಬಿಟ್ಟು ಯಾರು ಕಣ್ಣಾಕ್ಬಿಡಿ. ಸೊ ನಾನು ಆ ಪರ್ಚೇಸ್ ಮಾಡಿದ ದಿನಾನೇ ನನಗೆ ನಮ್ಮ ಅಪ್ಪ ಅಮ್ಮ ಸಿಕ್ಕಿದ್ರು. ಆವಾಗ ಈ ಬ್ಯಾಗ್ ತೋರಿಸಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ರೆಕಾರ್ಡ್ ಮಾಡಿದ್ದೀನಿ. ಅವ್ರ ರಿಯಾಕ್ಷನ್ ಒಂದ್ಸತಿ ನೋಡಿ. ಬ್ಯಾಗ್ ತೋರಿಸ್ತೀನಿ, ಆಮೇಲೆ ಅದ್ರ ಬೆಲೆ ಹೇಳ್ತೀನಿ. ಕಷ್ಟ ಆಲ್ಡೋ ತೊಗೊಂಡಿದ್ರಾ? ಮಕ್ಕಳ ರಿಯಾಕ್ಷನ್ ಈಗ ಹೀಗಿದೆ. ಚೆನ್ನಾಗಿದೆ, ದಿಟ್ಟಿದೆ, ಮಧ್ಯ ಇದಿದೆ. ಹಿಂಗೆ ಇದನ್ನು ತೆಗ್ದು ಹಿಂಗೆ ಹಾಕೋಬೋದು. ಎಷ್ಟಿರ್ಬೋದು ಹೇಳು ಗಾಡಿ? ಎಷ್ಟಿರ್ಬೋದು ಹೇಳು ಪಟ್ ಅಂತ ಯೋಚನೆ ಮಾಡಲ್ಲ. 4 ಗೆಸ್ ಮಾಡ. 4,500 ರೂಪಾಯಿ. ನೀನು 4,000. ಇಬ್ರು ರಾಂಗ್ ಗೆಸ್ ಮಾಡಿದ್ದಾರೆ ಇದನ್ನ. ಬೆಲೆ ಬಂದು 12,999 ರೂಪಾಯಿ. ಏನು ಗಿಫ್ಟ್ ಬೇಕು ಅಂತ ಕೇಳ್ತಾ ಇರ್ಬೇಕಾದ್ರೆ ನಾನು ಯಾವಾಗ ಐ ವಾಂಟ್ ಅ ಪೆನ್ ಡ್ರೈವ್ ಅಂತ ಅಂತಿದ್ದೆ. ಬಿಕಾಸ್ ವಿಡಿಯೋ ಸ್ಟೋರೇಜಸ್ ತುಂಬ ಇದೆ. ಆಮೇಲೆ ಮೊಬೈಲಲ್ಲಿ ಬೇಸಿಕಲಿ ಸ್ಪೇಸ್ ಇಲ್ಲ. ಆ್ಯಂಡ್ ಲ್ಯಾಪ್ಟಾಪಿಗೆ ಡಂಪ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಮತ್ತು ಹ್ಯಾಂಗ್ ಆಗೋದು ಎಲ್ಲ ಇಟ್ ಇಸ್ ಹೆಡ್ಡೇಕ್. ಅದಕ್ಕೋಸ್ಕರ ಇಸ್ ಆಸ್ಕಿಂಗ್ ಫಾರ್ ಅ ಪೆನ್ ಡ್ರೈವ್. ಈ ಪೆನ್ ಡ್ರೈವ್ ಕೂಡ ನನ್ನ ಬರ್ತ್ಡೇ ಗಿಫ್ಟ್ ಆಗಿ ಬಂದಿದೆ. ಸೊ ದಿಸ್ ಇಸ್ ಆಲ್ಸೋ ಮೈ ಬರ್ತ್ಡೇ ಗಿಫ್ಟ್. ನನ್ನಷ್ಟು ಖುಷಿಯಾಗಿರೋ ವ್ಯಕ್ತಿ ಯಾರೂ ಇಲ್ಲ. ನನಗೆ ಏನು ಗಿಫ್ಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಪೆನ್ ಡ್ರೈವ್ ಕೊಡಿಸಿದ್ರು ಐ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಬಿಕಾಸ್ ನನಗೆ ತುಂಬ 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 ನೀಡಿಡ್ ಇದೆ ಈ ಪೆನ್ ಡ್ರೈವ್. ನೈಟ್ ವೇರ್ ಆ್ಯಂಡ್ ಫ್ಯೂ ಕಾಸ್ಮೆಟಿಕ್ಸ್ ಇಟ್ಕೊಂಡಿರೋ ಜಾಗದಲ್ಲಿ ಒಂದು ಶೆಲ್ಫ್ ಗಿಫ್ಟ್ಸ್ಗಂತಲೇ ಇಟ್ಬಿಟ್ಟಿದ್ದೀನಿ. ಹೆಂಗಿದೆ? ವೆರಿ ಗುಡ್ ಮಾರ್ನಿಂಗ್. June 6th. ಸುಮಾರು 8:30 ಎದ್ದಿದ್ದೀನಿ. ಹ್ಯಾಡ್ ಅ ಗುಡ್ ಸ್ಲೀಪ್. ಆ್ಯಕ್ಚುಲಿ ಮಲಗಿದ್ದು ಲೇಟ್ ಆಯಿತು, ಬಟ್ ಐ ಹ್ಯಾಡ್ ಅ ವೆರಿ ಗುಡ್ ಸ್ಲೀಪ್. ಒಳ್ಳೆ ಹುಡುಗಿ ಥರ ನೀಟಾಗಿಯೇ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಐ ಆಮ್ ಆಲ್ ರೆಡಿ. ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು, ಮತ್ತು ಸ್ವೀಟ್ ತೊಗೊಂಡಿದ್ದೀನಿ. ಹೋಗಿ ಅಕ್ಷತ್ ಅವ್ರ ಅಜ್ಜಿನ ಮೀಟ್ ಮಾಡಿ ಆಶೀರ್ವಾದ ತೊಗೊಂಡು ಆಮೇಲೆ ಊಟಕ್ಕೆ ಹೋಗ್ತೀವಿ. ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಬ್ರು. ಸಿ, ಇವನ್ ಹಿ ಇಸ್ ವೇರಿಂಗ್ ವೈಟ್ ಟುಡೇ. ಅಕ್ಷತ್ಗೆ ಸ್ವಲ್ಪ ಕೆಲಸ ಇತ್ತು ಅಂತ ನಾವು ಕಾರ್ಪೊರೇಟ್ ಆಫೀಸ್ ಹತ್ರ ಬಂದಿದ್ದೀವಿ ಇನ್ ಮಲ್ಲೇಶ್ವರಂ. ಆಮೇಲೆ ಊಟದ ಟೈಮ್ ಆಗಿರೋದ್ರಿಂದ ವಿ ಥಾಟ್ ಇಲ್ಲೇ ಊಟ ಮಾಡಿಬಿಡೋಣ ಅಂತ. ವಿ ಆರ್ ಹ್ಯಾವಿಂಗ್ 15 ready doses, special ghee roast, white horse special chicken and etc. Yummy food. And ಊಟ ಮುಗಿಸ್ಕೊಂಡು then we are planning to go out. ಸ್ವಲ್ಪ ಮನೆಗೆ ಸಣ್ಣ ಪುಟ್ಟ ಸಾಮಾನು ಬೇಕು. ವಿತ್ ಆಲ್ ವಿಲ್ ಶಾಪ್ ದೇರ್. ಆಮೇಲೆ ವಿಲ್ ಗೋ ಹೋಮ್. ಆ್ಯಂಡ್ ಈವ್ನಿಂಗ್ ಏನು ಪ್ಲಾನ್ಸ್ ಇದೆ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಜಸ್ಟ್ ಬ್ಲ್ಯಾಂಕ್ ಆಗಿ ಡೇ ಸ್ಟಾರ್ಟ್ ಮಾಡಿದ್ದೀವಿ. ಅಜ್ಜಿ ಮನೆಗೆ ಹೋಗಿ ಅಜ್ಜನ ಮಾತಾಡ್ಸ್ಕೊಂಡು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಬಂದಿದ್ದೀವಿ. ಸೊ ಯಮ್ಮಿ ಊಟ ತಿಂದ್ಬಿಟ್ಟು ಮನೆಗೆ ಹೋಗೋಣ. ನಾವಿವತ್ತು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿಗೆ ಬಂದು ಸ್ವಲ್ಪ ಐಟಮ್ ಕೂಡ ಪಿಕ್ ಮಾಡಿದ್ವಿ. ಹೀಲ್ಸ್ ಹಾಕಿರೋದ್ರಿಂದ ನೋಡಿ, ಹೀಲ್ಸ್ ಹಾಕಿರೋದ್ರಿಂದ ಹೆಜ್ಜೆ ಇಡೋಕ್ಕೂ ಕಷ್ಟ ಆಗ್ತಿದೆ, ಅಷ್ಟು ಕಾಲು ನೋಡ್ತಾ ಇದೆ. ಸೊ ಕ್ಯಾಶ್ ಆ್ಯಂಡ್ ಕ್ಯಾರಿಯಿಂದ ಐಟಮ್ ಕ್ಯಾರಿ ಮಾಡಿಕೊಂಡು
ನೆಕ್ಸ್ಟ್ ಏನು ಮಾಡೋದು ಯೋಚನೆ ಮಾಡಿ. ಆ್ಯಕ್ಚುಲಿ ಏನಂದರೆ ಹೀಲ್ಸ್ ಹಾಕೊಂಡು ಒಂದು 2 ಅವರ್ ಹೆಂಗೋ ವಾಕ್ ಮಾಡ್ಕೊಂಬಿಡ್ಬೋದು. ಬಟ್ ಬೆಳಿಗ್ಗೆಯಿಂದ ಹಾಕ್ಕೊಂಡು ಇಷ್ಟೋ ತನಕ ಇರೋದು ಇಟ್ ಇಸ್ ವೆರಿ ಡಿಫಿಕಲ್ಟ್. ನನಗಂತೂ ಕಾಲು ನೋವು ಬಂದುಬಿಟ್ಟಿದೆ. ಅದು ಮುಂದೆ ತುಂಬ ಸ್ಟೀಪ್ ಇರುತ್ತಲ್ಲ, ಸೊ ಅದರಿಂದ ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟಿದೆ. ಸೊ ಐ ಥಾಟ್ ಐಲ್ ಗೋ ಹೋಮ್ ಆ್ಯಂಡ್ ರೆಸ್ಟ್ ಆ್ಯಂಡ್ ಥಿಂಕ್ ಆಫ್ ಮೈ ಬರ್ತ್ಡೇ ಲೇಟರ್. ಸೊ ಒಳ್ಳೆ ನಿದ್ದೆ ಮಾಡಿ ಈಗ ಎದ್ದಿದ್ದೀನಿ. ಐ ಡಿಸೈಡೆಡ್ ಟು ಹ್ಯಾವ್ ಕೇಕ್. ನಾನು ಹೇಳ್ದಂಗೆ ಕೇಕ್ ಇಟ್ಕೊಂಡು ತಿಂತಾನೇ ಇರ್ತೀನಿ ನಾನು. ನನ್ನ ಬರ್ತಡೇ ಮುಗಿದ್ರು ಇನ್ನು ನನ್ನ ಬರ್ತಡೇ ಫೀಲಲ್ಲೇ ಇರ್ತೀನಿ ಕೇಕ್ ಇಟ್ಕೊಂಡು. ಸೊ ಖುಷಿ ಆಗುತ್ತೆ ನನಗೆ ಹಿಂಗೆ ಕೇಕ್ ತಿನ್ನೋಕ್ಕೆ. ತಟ್ಟೆಗೆ ಹಾಕ್ಕೊಂಡು ತಿನ್ಬೋದಿತ್ತು, ಬಟ್ ಯಾರು ವಾಶ್ ಮಾಡ್ತಾರೆ ಅಂತ ಇಸ್ ಯೂಸಿಂಗ್ ಇಟ್ ಅಷ್ಟೇ. ಐ ಥಾಟ್ ಅಟ್ಲೀಸ್ಟ್ ಚೂರು ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ. ಸೊ ನನ್ನ ವಿಡಿಯೋ ಎಡಿಟಿಂಗ್ ಕೆಲಸಗಳನ್ನ ಮುಗಿಸ್ಕೊಂಡು ನಾವು we are planning to go out for a dinner and I am wearing complete black and black outfit. ಯಮ್ಮಿ ಊಟ ಮುಗಿಸ್ಕೊಂಡು we are heading back home and I'm wearing a shirt that's gifted by Amma. So that's it. Thank you so much for watching my birthday vlog. And Akshit Agle, okay, he left. So yeah, thank you so much for watching and see you in my next vlog. Bye. So ನನ್ನ ಬರ್ತ್ಡೇಗೆ ಇನ್ನೊಂದು ಗಿಫ್ಟ್ ಸಿಕ್ಕಿದೆ. ಅದೇನಪ್ಪ ಅಂದರೆ ಚಾನ್ ನನ್ನ ಡ್ರೈವಿಂಗ್ ಲೈಸೆನ್ಸ್. ಸೊ 2 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇತ್ತು ನನ್ನ ಹತ್ರ, ಕಾರ್ದಿರಲಿಲ್ಲ. ಸೊ ಅಪ್ಲೈ ಮಾಡಿದ್ದೆ, ಟೆಸ್ಟ್ ಕೊಟ್ಟಿದ್ದೆ. ಅದನ್ನು ಕರೆಕ್ಟಾಗಿ ನನ್ನ ಬರ್ತಡೇ ದಿನ ಫೋನ್ ಮಾಡಿದ್ದಾನೆ. ಸೊ ಐವ್ ಗಾಟ್ ಮೈ ಲೈಸೆನ್ಸ್. ಸೊ ಇನ್ಮೇಲೆ ಗಾಡಿ ಓಡಿಸೋದೆ.